ಆಗಲ್ಲ. ಈಗ ಬಂದು ಮಾಡಲಿ, ಜನಗಳ ಹತ್ರ ಹೋಗಲಿ. ಇವಾಗ ಯಾರು ಬಂದರೂ ಅಷ್ಟೇ, ಕುಮಾರಸ್ವಾಮಿ ಆದರೂ ಅಷ್ಟೇ, ದೇವೇಗೌಡ ಆದರೂ ಅಷ್ಟೇ, ಸಿದ್ದರಾಮಯ್ಯ ಅಷ್ಟು ಡಿ ಕೆ ಆದ್ರೂ ಅಷ್ಟೇ, ಜನಗಳ ಹತ್ರ ಹೋಗ್ಬೇಕು ಇವಾಗ, ಇಲ್ವಾ? ಇವಾಗ ಅಲ್ಲಿ 9,600 ಎಕರೆನ ಜಮೀನ ಭೂಸ್ವಾಧೀನ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ರೈತ ಬೆಳೆದ್ರೆ ತಾನೇ ನಾವು ಕೊಡೋದು. ರೈತ ಬೆಳೀಲಿಲ್ಲ ಅಂತ ನಾವೇನು ತಿನ್ನೋದು? ರೈತನಿಗೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರೆ ಯಾರು ಉದ್ಧಾರ ಮಾಡಲ್ಲಮ್ಮ. ಅವ್ರವ್ರು ಇದು ಮಾಡ್ತಾರಷ್ಟೇ. ನಾವು ಸುಮ್ಮನೆ ಏನೋ ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ ಅಂತ ಯಾರು ಆ ಸ್ಥಾನಕ್ಕೆ ಕೂತ್ಕೊಂಡ್ರೆ ಎಲ್ಲ ಒಂದು ಅದೇನೇ ಕೆಲಸ. ಸಿಂಹಾಸನ ತೊಗೊಂಡು ಇದ್ರ ಮೇಲೆ ಸಿಂಹಾಸನಕ್ಕೆ ನಾಯಿ ಕೂರ್ಸೋರು ಏನಾಗುತ್ತೆ ಹೇಳಿ? ಅದು ವಾಸನೆ ನೋಡ್ಕೊಂಡೇ ಬರೋದು. ಯಾರನ್ನ ನೆಟ್ಟಗೆ ಮಾಡೋಕ್ಕೆ ಬರೋಲ್ಲ. ನಾವು ಅಷ್ಟೇ, ನಾವು ತಿಳ್ಕೊಂಡಿದ್ದೀವಿ ಅವ್ನು ಬರ್ತಾನೆ ಅಂತ. ಯಾರಿಗೂ ನೆಟ್ಟಗೆ ಆಗಲ್ಲ ಬಿಡಿ. ನೀವು ಶ್ರಮ ಪಡೋದು ತಪ್ಪಿಲ್ಲ. ದಿನ ಬೆಳಗ್ಗೆ ಯಾರು ಬಂದರೂ ಅಷ್ಟೇಮ್ಮ, ಬಿ ಜೆ ಪಿಯನ್ನು ಬಂದರೂ ಅಷ್ಟೇ, ದೇವೇಗೌಡ ಬಂದರೂ ಅಷ್ಟೇ, ಯಾವನ್ ಬಂದರೂ ಅಷ್ಟೇ. ಬೆಳಗ್ಗೆ ಎದ್ದು ನಾವು ಕೆಲಸ ಮಾಡಬೇಕಲ್ವಾ? ನಾವು ಮಾಡಲಿಲ್ಲ ಅಂದರೆ ಹೊಟ್ಟೆ ತುಂಬಲ್ಲ. ನಾವು ನೋಡಿ 50 ವರ್ಷನ ಫುಟ್ಪಾತ್ ಹೇಳಿದ್ದೀವಿ, ಏನಾಗಿದ್ದೀವಿ? ದಿನ ಬೆಳಗ್ಗೆ ಮಂಕ್ರಿ ಹೊರ್ತೀವಿ, ಜೋಡಿಸ್ತೀವಿ, ಬಿಸಿಲು ಮಳೆ ಗಾಳಿ ನೆನಿತೀವಿ. ಏನಾರು ಅನುಕೂಲ ಮಾಡೋರ? ಏನೂ ಇಲ್ವಲ್ಲ. ಅವ್ರು ನೆನೀತಾರಾ? ಅವ್ರು ನೆನೆಯಲ್ಲ. ಅವ್ರು ನೆನೆಯೋಕೆ ಬಂದರೆ ಒಬ್ಬ ಛತ್ರಿ ಹಿಡಿಯೋನೊಬ್ಬ ಇರ್ತಾನೆ. ನಮಗೆ ನೆನೆಯೋರು ಯಾರೂ ಇಲ್ಲ. ನೆನೆ ಮಗನೇ ಅಂತಾರೆ ಅಷ್ಟೇ ಹೊರ್ತು ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಊಟ ಹಾಕ್ಬಿಟ್ಟು ನಿಮ್ಗೆ ಊಟ ಹಾಕಲಿಲ್ಲ ಅಂದರೆ ನಿಮ್ಮ ಮನುಷ್ಯನಂತದ್ದು ಹೇಳಿ? ಇಲ್ವಾ? ಎಲ್ಲರಿಗೂ ಸರಿ ಸಮಾನ ಊಟ ಹಾಕಬೇಕು. ಅದು ಮನುಷ್ಯತ್ವ ಇರೋದು. ಮಾಡಲಿ, ಅವನು ಉಚಿತ ಮಾಡಿದ್ದಾನಲ್ಲ, 60 ವರ್ಷದ ಮೇಲ್ಪಟ್ಟವ್ರಿಗೆ ಉಚಿತ ಮಾಡಲಿ. ಗಂಡಸೇ ಆಗಲಿ ಹೆಂಗಸೇ ಆಗಲಿ ಎಲ್ಲರಿಗೂ ಉಚಿತ ಮಾಡಲಿ. ಅದು ಇದು. ಈಗ ನಿಮಗೂ ಉಚಿತ, ನನಗೂ ಉಚಿತ ಅಂದರೆ ನನಗೆ ನೀವು ಈ ವಯಸ್ಸು ನಿಮ್ಗೆ ಎಷ್ಟು ವಯಸ್ಸು? ನನಗೆ 73 ವರ್ಷ ಆಯಿತು. ನಾನು ಕಾಸು ಕೊಟ್ಟು ಹೋಗೋದು, ನೀವು ಪುಕ್ಸಟ್ಟೆ ಹೋದರೆ ಏನಾಗುತ್ತೆ? ನಾನು ದುಡಿಯೋ ವಯಸ್ಸಾ? ನೀವು ದುಡಿಯೋ ವಯಸ್ಸಿನವ್ರಿಗೆ ಪುಕ್ಸಟ್ಟೆ ಕೊಟ್ಟರೆ ನಾನೇನು ಮಾಡಲಿ? ಅದನ್ನೇ ಅರ್ಥ ಮಾಡ್ಕೊಳ್ಬೇಕು ಅವನು ಮಾಡಿರೋನು. ಅದು ಮಾಡಿಕೊಂಡ್ರೆ ಎಲ್ಲರಿಗೂ ಸರಿ ಸಮಾನಾಗಿರ್ತೈತೆ. ಇದೆಲ್ಲ ಮಾಡಿಕೊಂಡು ಆ ಜಾತಿ ಈ ಜಾತಿ, ಯಾವ ಜಾತಿ? ಎಲ್ಲ ಒಂದೇ ಜಾತಿ. ನನ್ನ ಮಕ್ಕಳು ಜಾತಿ ಮಾಡಿಕೊಂಡು ಜನಗಳನ್ನ ಕಚ್ಚಾಡಿ ಸಾಯಿರಪ್ಪ ಅಂತ ಬಿಟ್ಬಿಟ್ಟು ಹೋಗ್ತಾರಷ್ಟೇ. ಯಾರು ಇರೋಲ್ಲ. ಎಲ್ಲರ ಮೈಲೂ ಹರಿಯೋದು ಒಂದೇ ರಕ್ತ. ಇವ್ರು ಮಾಡ್ಕೊಳ್ಳೋದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರನ್ನ ಮಾಡೋದು ಅಷ್ಟೇ. ಅಷ್ಟಿದೆಮ್ಮ. ಅಷ್ಟನ್ನು ಡೈರೆಕ್ಟಾಗಿ ನನ್ನ ಮಕ್ಕಳು ತಲೆಗೆ ತಲುಪಂಗೆ ಕೊಡಿ ನೋಡೋಣ. ಈಗ ಅಲ್ಲೇ ಹಳ್ಳೀಲಿ ಉಗಿತಾರೆ. ಅವ್ನು ಯಾವನ ಇವನಂತಲ್ಲ, ಡಿ ಕೆ ಶಿವಕುಮಾರ್ ಅಂತಾನಲ್ಲ, ಇಲ್ಲಿ ಬಂದವನೇ ಬಡವ ಅಂತಾನೆ. ನಾವು ಬೆಳೆದಿರ್ತಾನೆ ನನ್ನ ಮಗ ತಿನ್ನೋದು ಅಂತ. ಹಳ್ಳಿ ಒಳಗೆ ಹೋಗ್ಲಿ, ಇವರು ಹೋಗ್ಲಿ ಕನಕಪುರ ಕ್ಷೇತ್ರಕ್ಕೆ ಇವನು ಹೋಗಲಿ, ನಿಂತ್ಕೊಂಡು ಗೆಲ್ಲಿ, ರಿಜನ್ ಕೊಟ್ಬಿಟ್ಟು ಗೆಲ್ಲಿ ನೋಡೋಣ ಇವನು, ಇಲ್ವಾ? ನಾನು ಕನಕಪುರ ತಾಲೂಕನೇ. ಅಲ್ಲಿಗೆ ಇವ್ನು ರಿಜನ್ ಕೊಟ್ಬಿಟ್ಟು ತಿರ್ಗಾ ಎಲೆಕ್ಷನ್ ನಿಂತ್ಕೊಂಡು ಗೆದ್ಕೊ ಬರಲಿ ನೋಡೋಣ. ಅವಾಗ ಇವನು ಮುಖ್ಯಮಂತ್ರಿ ಆಗಲಿ ನೋಡೋಣ. ಜನ ಕೊಡ್ತಾರೆ. 9,000 ಎಕರೆ ಜಮೀನ ಕಿತ್ಕೊಂಬಿಟ್ರೆ ಅವ್ನು ಏನು ಮಾಡ್ತಾನೆ? ರೈತ ಎಲ್ಲಿ ಹೋಗ್ತಾನೆ? ಮನೆ ಮಠ ಕಳ್ಕೊಂಡು ಬೆಂಗಳೂರಲ್ಲಿ ಅವನು ಕೂಲಿ ಕೆಲಸ ಬರ್ತಾನೆ. ಅವನು ಹಾಕಿರೋ ಭಿಕ್ಷನ ಇವ್ರು ತಿಂತಾ ಇರೋದು. ಇವ್ರು ಹಾಕಿರೋದಲ್ಲ, ಅವನು ಹಾಕ್ತಾವ್ರಲ್ಲ ಭಿಕ್ಷ. ರೈತ ಭಿಕ್ಷ ಹಾಕಿರೋದನ್ನ ನೀವು ಎಲ್ಲ ತಿಂತಾ ಇರೋದು. ಅವ್ನು ಬೆಳೀಲಿಲ್ಲ ಅಂದರೆ ಏನಾಗುತ್ತೆ ಅಮ್ಮ? ಈಗೆಲ್ಲ ಎಲ್ಲರಿಗೂ ಅಷ್ಟೇ. ನಾವು ಯಾರಿಗೂ ಮಾಡೋಕ್ಕಲ್ಲ. ಈಗ ಮೋದಿನೂ ಅಷ್ಟೇ, ಏನು ಮಾಡೋಕ್ಕಲ್ಲ. ಅಲ್ಲಿಂದ ಹೊರಗಡೆಯಿಂದ ಬರ್ತಾಯಿತ್ತು ಪೆಟ್ರೋಲು ಡೀಸೆಲ್ ಎಲ್ಲನೂ. ಅಲ್ಲಿ ಬರಲಿಲ್ಲ, ಜಾಸ್ತಿ ಮಾಡ್ತಾನೆ. ನೀವೇನು ಮಾಡ್ತೀರಾ? ಎಲ್ಲರೂ ಅದರಲ್ಲೇ ತಾನೆ ಅವನ ಮೇಲೆ ಇದು ಮಾಡೋದು. ಏನೋ ಅವ್ನು ಪದವಿಲ್ಲ, ಅವನೇ ಜಾಸ್ತಿ ಮಾಡ್ತಾನೆ ಕಮ್ಮಿ ಮಾಡ್ತಾನೆ. ಇದು ಯಾರು ಮಾಡೋಕ್ಕಾಗಲ್ಲ. ಈ ಕಾಯಿ ಬೆಳೆದ್ರೆ 70 ರೂಪಾಯಿ ಕೆ ಜಿ ಇತ್ತು, ಇವಾಗ 60 ರೂಪಾಯಿ ಆಗೈತೆ. ಇವಾಗ ಕಮ್ಮಿ ಬೆಲೆ ಕೊಡ್ತಾಯಿದ್ದೀವಿ. ಈ ಕಾಯಿ 60 ರೂಪಾಯಿ 70 ರೂಪಾಯಿ ಇವಾಗ 40-30 ಕೆಜಿ ಕೊಡ್ತೀವಿ ಅಷ್ಟೇ. ರೈತ ಬೆಳೆದ್ರೆ ನೀವು ರೈತನ ತುಳಿದ್ಬಿಟ್ಟು ಇವನು ಅಧಿಕಾರ ಸಿಂಹಾಸನ ಕೂತ್ಕೊಂಡ್ರೆ ಅಷ್ಟಿದೆ. ನೆಟ್ಗ ನನ್ನ ಮಕ್ಕಳು ತಲೆಗೆ ಹೋಗಂಗೆ ಪ್ರಚಾರ ಮಾಡಿ ನೋಡೋಣ. ನೀವು ಎಲ್ಲಿ ಅಲ್ಲಿ ಗಂಟ ಹೋಗಲ್ಲ, ಸಂಸತ್ ಕಟ್ ಮಾಡ್ತೀರಾ ಬಿಡಿ. ಆಯಿತು. ಎಲ್ಲ ಹೈಕ್ ಆಗಿದೆ ಅಲ್ವಾ? ಅದರಿಂದ ನಮಗೆ ಬದುಕು ಸಾಗಿಸೋದೇ ಕಷ್ಟ ಆಗಿದೆ. ಸ್ಯಾಲ್ರಿ ಎಲ್ಲ ಇನ್ಕಮ್ ಕಮ್ಮಿ, ಇಂಟ್ರೆಸ್ಟ್ ಬರಲ್ಲ, ಪೆನ್ಷನ್ ಇಲ್ಲ, ನಮಗೆ ಗೃಹ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಕಷ್ಟನೇ ಅಷ್ಟೇ. ನಮ್ಮ ಗೊತ್ತಿಲ್ಲಮ್ಮ, ಅವರವರೆಲ್ಲ ಒಂದೇನೆ, ಸುಮ್ಮನೆ ಹೇಳೋದಷ್ಟೇ ಅವರು ಇವರು ಅಂತ. ನಮಗೆ ಹೆಲ್ಪ್ ಆದ್ಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ಬೋದು. ನಮಗೆ ಸದ್ಯಕ್ಕಂತೂ ಏನೂ ಹೆಲ್ಪ್ ಇಲ್ಲ, ಏನೂ ಇಲ್ಲ, ಏನಿಲ್ಲ. ಬರೀ ಪ್ರಾಬ್ಲಮ್ಸೇ ಇನ್ನು ಹೀಗೆ ಹೈಕ್ ಆಗ್ತಿದ್ರೆ ತಿನ್ನೋದಕ್ಕೆ ಕಷ್ಟ ಆಗುತ್ತಷ್ಟೆ. ಸಿದ್ದರಾಮಯ್ಯ ಹೋಗಿರೋದು ಸ್ವಲ್ಪ ಬೇಜಾರೇ. ಬಟ್ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹಿಂದೂಗಳಿಗೇನು ಇದಾಗಿಲ್ಲ, ಫಸ್ಟ್ ಬೆನಿಫಿಟ್ ಇಲ್ಲ. ಈಗ ನಮ್ಮ ಜನ್ರೇಷನ್ ಏನೋ ಮುಗಿಯುತ್ತೆ, ನೆಕ್ಸ್ಟ್ ಜನ್ರೇಷನ್ಗೇನು ಯಾರು ಹೊಣೆ? ನೆಕ್ಸ್ಟ್ ಜನ್ರೇಷನ್ಗೆ ಈಗೇನೋ ಎಲ್ಲ ಕಾಲ ತಳ್ಕೊಂಡು ಹೊರಟೋಗ್ತಾರೆ. ನೆಕ್ಸ್ಟ್ ಜನ್ರೇಷನ್ಗೆ ಯಾರು ಹೊಣೆ? ಯಾರಾದರೂ ತೊಗೋಬೇಕಲ್ವಾ?
ಈ ಆಪೋಸಿಷನ್ ಲೀಡರ್ಗಳಿದ್ದಾರೆ ವೇಸ್ಟ್ ಒಂದು ಅಲಿಗೇಷನ್ ಯಾರನ್ನು ಇದನ್ನು ಮಾಡ್ತಾ ಇಲ್ಲ, ಎತ್ತು ತೋರಿಸ್ತಾ ಇಲ್ಲ. ಬಿ ಜೆ ಪಿಯವರು ಯಾರು ಸಮರ್ಥ ನಾಯಕರಿಲ್ಲ, ಒಳ್ಳೆ ನಾಯಕರು ಅಂತ ಯಾರೂ ಇಲ್ಲ. ಸಿದ್ದರಾಮಯ್ಯ ಇರೋದ್ರಲ್ಲಿ ಪರವಾಗಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಬಂದು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಸಿ ಎಮ್ ಆದ್ರೂ ಫಸ್ಟು ಬೆಂಗಳೂರು ರಸ್ತೆಗಳು ನೋಡಿಬಿಟ್ರೆ ಭಯ ಆಗುತ್ತೆ. ಬೆಂಗಳೂರು ರಸ್ತೆಗಳು ನೋಡಿಬಿಟ್ರೆ ಎಷ್ಟು ಭಯ ಆಗುತ್ತೆ ಅಂದರೆ ಅಷ್ಟು ಭಯ ಆಗುತ್ತೆ. ನಾವೇನೋ ತಳ್ಕೊಂಡು ಹೋಗ್ತೀವಿ, ಕಾಲ ಇವಾಗ ಹೊಟ್ಟೋಗುತ್ತೆ. ನೆಕ್ಸ್ಟ್ ಜನ್ರೇಷನ್ಗೆ ಏನಾಗುತ್ತೆ ಅಲ್ಲ, ನೀವು ಹೇಳ್ಬೇಕು ಇದನ್ನೆಲ್ಲ, ನಾವು ಒಬ್ಬರೇ ಹೇಳೋದಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಏನು ಅವ್ರು ತಪ್ಪೇನಿಲ್ವಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಅಪಾಯ ಇದೆ. ಹಿಂಗೆ ಮುಂದುವರ್ಕೊಂಡು ಹೋದರೆ ಇವ್ರು ಮಾಡೋ ಇದನ್ನು ಯಾರೂ ಎತ್ತು ತೋರಿಸಲ್ಲ. ಅಲಿಗೇಷನ್ ಇವಾಗ ಇದು ವಾಲ್ಮೀಕಿ ಹಗರಣ ಆಯಿತು, ಅವಾಗೆಲ್ಲ ಡಿ ಕೆ ರವಿ ಸತ್ರು, ಗಣಪತಿ ಭಟ್ ಸತ್ರು, ಇದೆಲ್ಲ ಯಾರೂ ಕೇಳೋರೇ ಇಲ್ಲ. ಯಾವ ಒಂದು ಇದನ್ನು ಎತ್ತು ತೋರಿಸ್ತಾ ಇಲ್ಲ ಸರ್ಕಾರದಲ್ಲಿ. ಆಪೋಸಿಷನ್ ಲೀಡ್ರ್ ಇಲ್ಲ, ಆಪೋಸಿಷನ್ ಲೀಡ್ರ್ ಬೇಕು. ಸರ್ಕಾರ ಇವಾಗ ಒಬ್ಬ ಸರ್ಕಾರ ಪರ ವಿರೋಧ ಇರಬೇಕಲ್ಲ. ಒಬ್ಬರು ಪರ ಇದ್ದರೆ ನೆಕ್ಸ್ಟ್ ವಿರೋಧ ಇರಲೇಬೇಕಲ್ಲ, ಯಾವುದೂ ಇಲ್ವಲ್ಲ. ಈಗ ಬೇರೆ ಕಮ್ಯುನಿಟಿ ಬಗ್ಗೆ ನಾವು ಮಾತಾಡಬಾರ್ದು, ಇವೆಲ್ಲ ಜೊತೆಲಿ ಇರ್ತೀವಿ. ನಮ್ಮ ಇದು ಸೇಫ್ಟಿನೂ ಮುಖ್ಯ ಅಲ್ವಾ ನಾಳೆ ದಿನ ದೇಶದಲ್ಲಿ, ಅದನ್ನು ನೋಡಬೇಕಷ್ಟೆ. ಎಲ್ಲರೂ ಸಮಾನರೇ, ಅವ್ರು ಬೇರೆ ಇವ್ರು ಬೇರೆ ಅಂತೇನಿಲ್ಲ. ನಮಗೂ ಸ್ವಲ್ಪ ಆದ್ಯತೆ ಕೊಡಬೇಕು, ಬೆನಿಫಿಟ್ ಕೊಡಬೇಕು. ಇವಾಗ ಕನ್ನಡ ಶಾಲೆಗಳು ಮುಚ್ಚೋಯ್ತು, ಯಾರು ಕೇಳ್ತಾ ಇದ್ದಾರೆ ಅದನ್ನು? ಯಾರು ಕೇಳ್ತಾ ಇದ್ದಾರೆ? ಕೇಳಬೇಕಲ್ವ ಯಾರಾದರೂ? ಹಾಂ, ನಮ್ಗೇನು ಕೊಟ್ಟಿದ್ದಾರೆ ಅನುದಾನ? ಏನೂ ಕೊಟ್ಟಿಲ್ವಲ್ಲ. ಸುಮ್ಮನೆ ಅದು ಮಾಡ್ತೀವಿ ಎಲ್ಲ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು. ಆಯಿತು, ಇಷ್ಟು ದಿನ ಇವರು ಬರೀ ದುಡ್ಡು ತಿನ್ನೋದೇ ಆಗೋದ್ರೆ ಎಷ್ಟು ದಿನ ತಿನ್ಬಿಟ್ಟು ಏನು ತೊಗೊಂಡೋಗ್ತಾರೆ? ಅಲೆಕ್ಸಾಂಡರ್ ಏನು ತೊಗೊಂಡೋದ್ರು? ಏನೂ ತೊಗೊಂಡೋಗ್ಲಿಲ್ವ. ಹಂಗೆ ನಾವು ಎಚ್ಚೆತ್ಕೊಂಡು ಸರಿಯಾದವ್ರಿಗೆ ವೋಟ್ ಮಾಡಬೇಕಷ್ಟೆ. ನಮ್ಮ ಕೈಲಿರೋದು ಭವಿಷ್ಯ. ವೋಟ್ ಮಾಡೋ ಟೈಮ್ಗೆ ಅಲ್ಲಿ ಇಲ್ಲಿ ಹೋದರೆ ಅದು ತಪ್ಪಾಗುತ್ತೆ ಅಷ್ಟೇ. ಸರ್ಕಾರದ ವಿಚಾರ ಅಂತ ಅಂದರೆ ಬದಲಾವಣೆ ಆಗಿದ್ದು ಚೇಂಜಸ್ ಆಗಿದ್ದು ಒಳ್ಳೆಯದು. ಅಂದರೆ ಇದರಿಂದ ನಾವು ಸ್ವಲ್ಪ ಬೇಜಾರಾಗಿದ್ವಿ. ಅಂದರೆ ರೇಟ್ಗಳೆಲ್ಲ ಸ್ವಲ್ಪ ಹೆಚ್ಚಿಗೆ ಆಗಿತ್ತು, ಪ್ರೈಸಸ್ ಹೈಕ್ ಆಗಿತ್ತು ಎಲ್ಲ, ಪ್ರತಿಯೊಂದು ವಸ್ತು. ಆಮೇಲೆ ಕೆಲವರಿಗೆ ಜೆಂಟ್ಸಿಗೆಲ್ಲ ತೊಂದರೆ ಆಗ್ತಿದೆ, ಲೇಡೀಸಿಗೆ ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗೆ ಏನೂ ಇಲ್ಲ. ಅಂದರೆ ನಮ್ಮ ಜಾಬಿಂದ ತೊಗೊಂಡು ಅವ್ರಿಗೆ ಕೊಟ್ಟಂಗೆ ಫ್ರೀ ಅಷ್ಟೇ ಆಗ್ತಿರೋದು. ನಮ್ಮದೆಲ್ಲ ಪ್ರೈಸ್ ಎಲ್ಲ ಗೌರ್ಮೆಂಟ್ ಇದು ಏನೇ ಪ್ರತಿಯೊಂದು ಇದಕ್ಕೆ ಹೋದ್ರೂ ಎಲ್ಲ ಜಾಸ್ತಿ. ಪೆಟ್ರೋಲ್ ರೇಟು, ಆಮೇಲೆ ಇವಾಗ ಗೌರ್ಮೆಂಟು ನಾವು ಏನೋ ಇದು ಅಫಿಡೇವಿಟ್ ಮಾಡ್ಸೋಕೆ ಹೋದ್ರು ಇದ್ರದ್ದು ಪೇಪರ್ ಬರುತ್ತಲ್ಲ, ಸ್ಟ್ಯಾಂಪ್ ಪೇಪರ್ದು, ಎವ್ರಿಥಿಂಗ್ ಕಾಸ್ಟ್ಲಿ ಆಗಿದೆ. ಆಮೇಲೆ ಇವಾಗ ಲಿಕ್ಕರ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಮಿಡಲ್ ಕ್ಲಾಸಿಗೆಲ್ಲ ತೊಂದರೆ ಆಗ್ತಿದೆ. ಅಂದರೆ ಮಿಡಲ್ ಕ್ಲಾಸಿಗೆ ತೊಂದರೆ ಆಗ್ತಿದೆ, ಚೆನ್ನಾಗಿ ಸಾಹುಕಾರ ಇರೋರಿಗೆ ಏನೂ ತೊಂದರೆ ಇಲ್ಲ. ಮಿಡಲ್ ಕ್ಲಾಸಿಗೆ ಇದು ಪ್ರಾಬ್ಲಮ್ ಆಗ್ತಿರೋದು. ಇವ್ರು ಮಾಡ್ತಿರೋದು ರೇಟು ಹೈಕ್ ಜಾಸ್ತಿ ಇದೆ, ಎಲ್ಲದೂ ತೊಂದರೆ ಆಗ್ತಿದೆ. ನಾವು ಚೇಂಜಸ್ ಅಂತ ಕೇಳ್ತಿದ್ದೀವಿ ಸರ್ಕಾರ. ಬದಲಾವಣೆ ಆಗಿರೋದ್ರಿಂದ ಈ ಚೇಂಜಸ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಚೇಂಜಸ್ ಏನಾಗಲ್ಲ, ಸೇಮ್ ಥಿಂಗ್ ಇರುತ್ತೆ. ಏನೀಗ 2 ಇಯರ್ಸ್ ಮಾತ್ರ ಚೇಂಜಸ್ ಮಾಡಿದ್ದಾರೆ. ಏನೀಗ 2 ವರ್ಷಕ್ಕಿದೆ ಅಷ್ಟಿಗೆ ಮಾತ್ರ ಚೇಂಜ್ ಮಾಡಿದ್ದಾರೆ. ಅಂದರೂ ರೇಟು ಏನು ಕಂಟ್ರೋಲಿಗೆ ಬರಲ್ಲ. ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ಆಡಳಿತ ನಡೆಸ್ತಿದೆ ಅನ್ಸುತ್ತಿದೆಯಾ? ಅದರಲ್ಲಿ ನಡೆಸ್ತಿದೆ ಅಂತಂದರೆ ಈಗ ಎಲ್ಲರಿಗೂ ಬೇಜಾರಾಗಿದೆ. ಕೊಟ್ಟಿದ್ದಾರೆ ಈಗ ಓಟು, ಬದಲಾವಣೆ ಕೇಳ್ತಿದ್ದೀವಿ ನಾವು, ಬೇರೆ ಸರ್ಕಾರ ಬೇಕು ಅಂತ. ಅಂದರೆ ಈ ಪ್ರಕಾರ ಯಾವ ಸರ್ಕಾರ ಬರಬೇಕು? ಇವಾಗ ನಮಗೆ BJP ಅಥವಾ JDS ಎರಡಲ್ಲಿ ಒಂದು ಬಂದರೂ ನಡೆಯುತ್ತೆ. ಎರಡೂ ಚೆನ್ನಾಗಿದೆ, ಆಡಳಿತ ಚೆನ್ನಾಗಿ ಆಳ್ತಾರೆ. ಅಂದರೆ ಮಿಡಲ್ ಕ್ಲಾಸ್ ಅವ್ರದ್ದು ಸ್ವಲ್ಪ ಯೋಚನೆ ಮಾಡ್ತಾರೆ, ಇವರು ಥಿಂಕ್ ಮಾಡ್ತಾ ಇಲ್ಲ. ಕಷ್ಟ ನಮಗೆ ಆಗ್ತಾನೇ ಇದೆ ಮಿಡಲ್ ಕ್ಲಾಸ್ ಅವರಿಗೆ. ನಾವು ಮಿಡಲ್ ಕ್ಲಾಸೇ, ದಿನ ದುಡ್ಕೊಂಡು ಜೀವನ ಮಾಡೋರು. ಹಂಗಾಗಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬದಲಾವಣೆ ಆಗೋದು ಒಳ್ಳೆಯದು. ಇನ್ನು ನೋಡೋಣ ಈ 2 ವರ್ಷ ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕು, ಚೆಕ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಚಿಂತೆ ಇತ್ತು. ಎಲ್ಲ ಚೆನ್ನಾಗಿ ತಾನೇ ಹೋಗ್ತಾ ಇದೆ, ಮತ್ತು ಯಾಕೆ ಮಾಡ್ತಾರೆ ಅದು ರೀಸನ್ ನಮಗೆ ಗೊತ್ತಿದ್ದಿಲ್ಲ. ಮತ್ತು ಅವರೇ ಮುಂದುವರೆದ್ರೆ ಚೆನ್ನಾಗಿರ್ತಿತ್ತು. ಹಾಂ, ಇರ್ತಿತ್ತು. ಯಾಕೆ? ಯಾಕಂದರೆ ನಮಗೆ 2,000 ಬರುತ್ತಲ್ಲ, ಅದು ಲೇಟ್ ಆದರೂ ಕೂಡ ಬರ್ತಾ ಇದೆ ಅದು. ಮತ್ತು ರ್ಯಾಷನ್ ಎಲ್ಲ ಕರೆಕ್ಟಾಗಿಯೇ ಸಿಗ್ತಾ ಇದೆ ನಮಗೆ ಅಷ್ಟೇ. ಹಾಂ, ಫ್ರೀ ಬಸ್ ಇದೆ, ಆದರೆ ನಾವು ಯೂಸ್ ಮಾಡ್ತಾ ಇಲ್ಲ. ನಾವು ಈ ಸೈಡ್ ಯಾವ ಸೈಡು ಬಸ್ಸಲ್ಲಿ ಬರೋ ಥರ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಮತ್ತು ಎಲ್ಲ ಚೆನ್ನಾಗಿಯೇ ಹೋಗ್ತಾ ಇದೆ ಅಲ್ವಾ, ಯಾಕೆ ರಾಜೀನಾಮೆ ಮಾಡ್ತಾರೆ ಅಂತ ನನಗೆ ಕ್ವಶನ್ ಆಗಿತ್ತು ಅಷ್ಟೇ. ಬೇಜಾರಾಗ್ತಿದೆ. ಹಾಂ, ಅದೇ. ಈಗ DK ಶಿವಕುಮಾರ್ ಅವ್ರು ಬಂದ್ಮೇಲೆ ಈ ಸ್ಕೀಮ್ಗಳೆಲ್ಲ ಮುಂದುವರಿಯುತ್ತೆ ಅನ್ಸುತ್ತೆ ನಿಮಗೆ?
ಗೊತ್ತಿಲ್ಲ ಅಲ್ವಾ, ಅದು ಹೆಂಗೆ ಹೇಳೋದು, ನಡೀದ್ರೇ ನಮಗೆ ಗೊತ್ತಾಗೋದು. ಹೆಣ್ಮಕ್ಳಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಸೇಫ್ಟಿ ಬೇಕು. ಬಡವರಿಗೆ ಎಷ್ಟು ಕೂಲಿ ಕೆಲಸದವ್ರು ಇದ್ದಾರೆ, ಅವ್ರಿಗೆಲ್ಲ ಬೇಕಾಗಿರುವ ಸಹಾಯ ಮಾಡಿದರೆ ತುಂಬ ಸಂತೋಷ. ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಆ ಕೆಲಸದ ಮೇಲೆ ನಮ್ಮದು ಕಷ್ಟ ತಿಳ್ಕೊಳ್ಳಲ್ಲ. ಇಷ್ಟೇ ಕೊಡ್ತೀನಿ ಅಷ್ಟೇ ಕೊಡ್ತೀನಿ ಅಂತಾರೆ ಸಂಬಳ. ಇವಾಗ ಎಷ್ಟು ಬೆಲೆ ಏರಿದೆ ಅಲ್ವಾ, ಆದರೆ ಬಡವ್ರಿಗೆ ಅದೇ ಕಷ್ಟ ಇದೆ. ಅದರಿಂದ ಸ್ವಲ್ಪ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದರೆ ಅದೇನು ಒಳ್ಳೆಯದು. ಹಾಲು ಈ ಥರ ಸಾಮಾನ್ಯ ವಸ್ತುಗಳು ನಮಗೆ ರೇಟ್ ಕಮ್ಮಿ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಫಸ್ಟೇ ಪವರ್ ಶೇರಿಂಗ್ ಅರೇಂಜ್ಮೆಂಟ್ ಅಂತ ಮಾಡ್ಕೊಂಡಿದ್ರಿಂದ ಇನ್ಫಾರ್ಮಲ್ ಆಗಾದರೂ ಕೊಡಬೇಕಾಗಿದ್ದು ಅವ್ರಿಗೂ ಅನಿವಾರ್ಯ ಆಗಿತ್ತು. ಹಾಗಾಗಿ ಅವ್ರು ಪವರ್ ಕೊಟ್ಟಿದ್ದಾರೆ. ಬಟ್ ಇಷ್ಟು ದಿನ ಸಮರ್ಥವಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಸಿದ್ದರಾಮಯ್ಯ ಅಂತ ಅನ್ಸುತ್ತಾ ನಿಮಗೆ? ಸಮರ್ಥವಾಗಿ ಅಂತ ಅದನ್ನು ನಾವು ಅಷ್ಟು ಹೇಳೋಕ್ಕಾಗಲ್ಲ. ಸಮರ್ಥವಾಗಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೇನು ಅನ್ಸುತ್ತೆ? ಯಾಕೆಂದರೆ ನೀವು ಇಷ್ಟು ಸ್ಕೀಮುಗಳೆಲ್ಲ ತಂದುಬಿಟ್ರೆ, ಫ್ರೀ ಆಗಿಬಿಟ್ರೆ ನಿಮ್ಮ ದುಡ್ಡು ಜನ್ರೇಟ್ ಆಗಬೇಕಲ್ಲ ಗೌರ್ಮೆಂಟ್ಗೆ, ಎಲ್ಲಿಂದ ಬರುತ್ತೆ ಅಲ್ವಾ? ಹಾಗಾಗಿ ಸಮರ್ಥ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ವಾಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಈ ಸ್ಕೀಮ್ಸ್ ಎಲ್ಲ ಬರದೇ ಹೋಗಿದ್ರೆ ಇವ್ರು ಇನ್ನೂ ಒಳ್ಳೇದು ಮಾಡ್ಬೋದಾಗಿತ್ತು. ಅಂದರೆ ಈ ಸ್ಕೀಮ್ಸ್ ಮುಂದುವರಿಬಾರ್ದು ಅನ್ನೋದು ನಿಮ್ಮ ಒಪಿನಿಯನ್? ಮುಂದುವರಿಬಾರ್ದು, ಅದನ್ನು ಫಸ್ಟ್ ಆಫ್ ಆಲ್ ಯಾವ ದೇಶದಲ್ಲೂ ಅಂಥ ಸ್ಕೀಮ್ ತರಲೇಬಾರ್ದು. ಪ್ರಶ್ನೆ ಮುಂದುವರಿಯೋದಲ್ಲ. ಆ ಸ್ಕೀಮ್ ಹೆಂಗೆ ಅಂದರೆ ಪಾಪ್ಯುಲಿಸ್ಟ್ ಸ್ಕೀಮು. ನೀವು ಪಾಪ್ಯುಲರ್ ಆಗಕ್ಕೆ ಮಾಡೋದಷ್ಟೇ, ಜನಕ್ಕೆ ಅದರಿಂದ ಏನು ಉಪಯೋಗ ಆಗಲ್ಲ. ಈಗ ಸುಮಾರು ಕಡೆ ನೋಡಿದ್ದೀರಿ, ಹೆಣ್ಮಕ್ಳು ಯಾರು ಕೇಳಿದ್ರು ನಿಮಗೆ ಪ್ಲ್ಯಾನು ಅಂತ, ಅರ್ಥ ಏನು? ಅದರ ಅರ್ಥ ಏನಂದರೆ ಅವ್ರಿಗೂ ಬೇಕಿರಲಿಲ್ಲ ಅಂತ. ಈಗ ನೀವು ಒಂದು ಪಾಲಿಸಿ ಮಾಡುವಾಗ ಜನಗಳ ಒಪಿನಿಯನ್ ತಗೋಬೇಕು. ನೀವೇ ಮಾಡಿಬಿಟ್ಟು ಇದೇ ನಮ್ಮ ಪಾಲಿಸಿ ಅಂದರೆ ನೀವು ಡೆಮೋಕ್ರಸಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಆವಾಗ ನೀವು ನಾವು ಒಟ್ಟು ಈಗ ನೋಡಿ, ಮಧ್ಯೆ ನೀವು ಅಧಿಕಾರ ಚೇಂಜ್ ಮಾಡ್ಕೊಂಡ್ರಿ, ಜನ ಯಾರಿಗೆ ಪವರ್ ಕೊಟ್ಟಿದ್ದು? ನೀವು ಮಧ್ಯೆ ನೀವೇ ಚೇಂಜ್ ಮಾಡ್ಕೊಂಡ್ರೆ ಜನ ಏನಕ್ಕೆ ಬೇಕು? ಜನಕ್ಕೇನು ರೋಲ್ ಇಲ್ಲ ಇಲ್ಲಿ. ಅಂದರೆ 5 ವರ್ಷ ಓಟ್ ಹಾಕ್ಬಿಡಿ, ಯಾರ್ಯಾರು ಬರಲಿ ಯಾರ್ಯಾರು ಹೋಗಲಿ, ನಿಮಗೆ ಕೆಲಸ ಇಲ್ಲ ಅನ್ನೋಂಗೆ ಆಗುತ್ತೆ. ಹೌದು, ಎಷ್ಟೋ ಜನ ಸಿದ್ದರಾಮಯ್ಯ ಅವ್ರನ್ನ ನೋಡ್ಕೊಂಡೆ ಓಟ್ ಹಾಕಿರ್ತಾರೆ. ಅಲ್ಲ, ಯಾರೇ ಆಗಲಿ, ನೀವು ಒಬ್ಬರನ್ನ ಪ್ರೊಜೆಕ್ಟ್ ಮಾಡಿದ್ಮೇಲೆ 5 ವರ್ಷ ಅವ್ರನ್ನ ಉಳಿಸ್ಕೋಬೇಕು ಅಲ್ವಾ? ಈಗ ನೀವು ಈಗ ಮಿಡ್ವೇ ಬಿಟ್ಟಾಗ ಈಗ ನೆಕ್ಸ್ಟ್ ಏನಾರು ಆದರೆ, ಈಗ ಫೇಲ್ಯೂರ್ ಆದರೆ ಯಾರಿಗೆ ಜವಾಬ್ದಾರಿ ಕೊಡ್ತೀರಿ? ಸಕ್ಸಸ್ ಆದರೆ ಯಾರಿಗೆ ಕೊಡ್ತೀರಿ? ಫೇಲ್ಯೂರ್ ಆದವರು ನಾನು ಬಿಟ್ಟೆ ಅಂತಾರೆ, ಸಕ್ಸಸ್ ಆದವರು ನಾನು ತಗೊಂಡಿದ್ಲಾದ್ಮೇಲೆ ಹಿಂಗಾಯಿತು ಅಂತಾರೆ. ಸೊ ಎಗೈನ್ ಡೆಮೋಕ್ರಸಿಲಿ ಯಾರು ಅಕೌಂಟಬಲ್ ಆಗಲ್ಲ. ಡೆಮೋಕ್ರಸಿ ಇರೋದೇ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಕಲೆಕ್ಟಿವಿಟಿ ಬರೋದೇ ಇಲ್ಲ. ನಿಮಗೆ ನಿಮ್ಮ ಪಾರ್ಟ್ ನೀವು ಮಾಡಿದ್ದೀರಿ, ನನ್ನ ಪಾರ್ಟ್ ನಾನು ಮಾಡಿದ್ದೀನಿ, ನನಗೆ ನಾನು ಕರೆಕ್ಟು, ನಿಮಗೆ ನೀವು ಕರೆಕ್ಟು. ಬಟ್ ಜನ ಹೋದ್ರು ಮಧ್ಯೆ ಅಷ್ಟೇ. ಈಗ ಎಲ್ಲದರಲ್ಲೂ ಪ್ರೈಸ್ ಹೈಕ್ ಆಗ್ತಾ ಇದೆ, ಪೆಟ್ರೋಲಿಂದ ಹಿಡಿದು ಗೋಲ್ಡಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ. ನೀವು ಈಗ ಹೊಸ ಸಿ ಎಮ್ಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನೇನು ರೀತಿ? ಮೇಡಮ್, ಇಲ್ಲಿ ಗೋಲ್ಡ್ ಆ್ಯಂಡ್ ಪೆಟ್ರೋಲ್ ಎರಡೂ ಕೂಡ ಸಿ ಎಮ್ ಕಂಟ್ರೋಲಲ್ಲಿಲ್ಲ. ಸುಮ್ಮನೆ ನಾವು ಯಾರನ್ನೋ ಆಗದಿದ್ದರೆ ಏನೇನೋ ಮಾತಾಡ್ತೀವಲ್ಲ, ಅದು ವೇಸ್ಟು. ಸಿ ಎಮ್ಗಿದ್ರೆ ಎರಡರಲ್ಲೂ ಪಾರ್ಟ್ ಇಲ್ಲ. ಈಗ ಎಲ್ಲೋ ಆಗೋ ಪೆಟ್ರೋಲ್ ಪ್ರೈಸಸ್ಸು ಇಂಟರ್ನ್ಯಾಷನಲ್ ಕಾರ್ಟೆಲ್ಸಲ್ಲಿ ಆಗೋದು, ಅದಕ್ಕೆ ಸಿ ಎಮ್ ಏನು ಮಾಡ್ತಾರೆ? ನಾವೆಲ್ಲ ಸಿಕ್ಕಿದ್ದಕ್ಕೂ ಪಿ ಎಮ್ ಅನ್ಬೇಕಂಡು ಕೂತಿರ್ತೀವಿ. ಈಗ ಇಲ್ಲ, ನಮ್ಮ ತರಕಾರಿ ರೇಟು ಜಾಸ್ತಿ ಆಗ್ತಿದೆ, ಹಾಲು ಮೊಸರು. ಮೇಡಮ್, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸು, ಸ್ಪೈರಲ್ ಎಫೆಕ್ಟ್ ಇದ್ದೇ ಇರುತ್ತೆ ಯಾವುದೇ ಎಕಾನಮಿ ಮೇಲೆ. ಎಲ್ಲನೂ ಆಗಲೇಬೇಕು. ಈಗ ಯಾಕೆ ಹೋಟ್ಲಲ್ಲಿ ನಿಮಗೆ 1 ಲೀಟ್ರಿಗೆ ಹಾಲು ಎಷ್ಟಾಗಿರ್ಬೋದು? 5 ರೂಪಾಯಿ ಕಾಫಿ ಜಾಸ್ತಿ ಮಾಡಿಲ್ವಾ? ಅದನ್ನ ಯಾಕೆ ಕೇಳೋದೇ ಇಲ್ಲ ಯಾರು? ಸರ್ಕಾರನ ಬೆಟ್ ತೋರಿಸೋದು ಯಾಕೆ? ನೀವು 12 ರೂಪಾಯಿ ಕಾಫಿ ಇರೋ ಕಡೆ 15 ಮಾಡಿದ್ದಾರೆ, ಅಲ್ಲಿಗೆ ಎಷ್ಟಾಯಿತು? ಅವ್ರಿಗೆ ಅವ್ರದ್ದೇ ಪ್ರಾಬ್ಲಮ್ಸ್ ಇರ್ಬೋದು. ಓವರಾಲ್ ತಗೊಂಡ್ರೆ ಪೆಟ್ರೋಲ್ಗೂ ಗೋಲ್ಡ್ಗೂ ಪಿ ಎಮ್ಗೂ ಸಿ ಎಮ್ಗೂ ಸಂಬಂಧ ಇಲ್ಲ. ಇಷ್ಟು ಅವಿವೇಕವಾಗಿ ಮಾತಾಡೋದಂತೂ ಬೇಡ. ಈಗ ಅಗ್ರಿಕಲ್ಚರಲ್ ಪ್ರೈಸಸ್ಸು ಏನು ಈಗ ಇದ್ರ ಟ್ರಾನ್ಸ್ಪೋರ್ಟಿಂದ ಆಗ್ತಾ ಇರೋದಲ್ಲ. ರೈತರಿಗೆ ಕೊಡೋದು ಕೊಡಿ, ಗ್ಯಾರಂಟಿಗಳು ಕೊಟ್ಟರೆ ರೈತರಿಗೆ ಕೊಡಿ. ಯಾಕೆಂದರೆ ಹಗಲು ರಾತ್ರಿ ದುಡ್ದು ನಷ್ಟ ಆದರೂ ತಡ್ಕೊಳ್ಳೋರು ಅವರು ಪಾಪ. ಅದು ಬಿಟ್ಟು ನೀವು ಯಾಕೆ ಕೇಳ್ದಿರೋರಿಗೆಲ್ಲ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ಏನಿರಲ್ಲ. ಅವ್ರು ಮಾತು ಕೊಟ್ಟಿದ್ದಂತೆ ಅದ್ರ ತಕ್ಕಂತೆ ಕೊಟ್ಟಿದ್ದಾರೆ, ವಾಪಸ್ಸು ಅವ್ರಿಗೆ ಅದು ಇದು ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಹೇಳಿದ್ದಕ್ಕೆ ಅದರಿಂದ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದು ನಾನು ಕೇಳ್ತೀನಿ ಅಂತ ಅವತ್ತಿಂದ ಹೇಳ್ತಾಯಿದ್ರು. ಅವರು ಹೇಳಿದ್ದಾರೆ, ಅದೇ ಥರ ನಡ್ಕೊಂಡಿದ್ದಾರೆ. ಬೇರೆ ಮುಖ್ಯಮಂತ್ರಿಗಳ ಥರ ಹತ್ಕೊಂಡು ಹೋಗಿಲ್ಲ ಇವರು. ಆರಾಮಾಗಿ ಖುಷಿಯಾಗಿ ಗೌರವಯುತವಾಗಿ ಹೋಗಿದ್ದಾರೆ ಅಷ್ಟೇ. ಅದು ಸಂತೋಷ. ಇದವರಿಗೆ ಅದು ಅನ್ಯಾಯ ಅಂತ ಅನಿಸ್ತಾ ಅನ್ಯಾಯ ಏನಿಲ್ಲ, ಆಡಳಿತ ಮಾಡಿದ್ರು. ಇಲ್ಲ ಅನ್ಯಾಯ ಏನಿಲ್ಲ. ಅವ್ರ ಮಾತುಕತೆ ಒಪ್ಪಂದ ಆಗಿತ್ತಲ್ಲ, ಅದ್ರ ಪರವಾಗಿ ಅವರು ಅದ್ರ ಥರವಾಗಿ ಅವರು ಅಧಿಕಾರ ಬಿಟ್ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ. ಈಗ ಸಿದ್ದರಾಮಯ್ಯ ಅವರು 2ನೇ ಟರ್ಮ್ ಸಿ ಎಂ ಆಗಿದ್ರು, ಸತತ ಒಂದು 8 ವರ್ಷ ಆಡಳಿತ ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿ ಸಿ ಎಂ ಆಗ್ತಿರೋದ್ರಿಂದ ಸಿದ್ದರಾಮಯ್ಯ ಅವರು ಸಮರ್ಥವಾಗಿ ಆಡಳಿತ ಮಾಡ್ತಾರೆ ಅಂತ ಅನ್ಸುತ್ತಾ? ಅವರು ಸಲಹೆ ಕೊಡ್ತಾರೆ. ಅವ್ರ ಸಲಹೆ ಥರ ಅವರು ನಡ್ಕೊಂಡು ಹೋದ್ರೆ ಒಳ್ಳೆಯದು. ಹೈಕಮಾಂಡ್ ಇದೆ, ಹೈಕಮಾಂಡ್ ಜೊತೆಲಿ ಇವರು ಸಲಹೆ ಕೊಡ್ತಾರೆ. ಸಲಹೆ ಜೊತೆಲಿ ಇವರು ಮುಂದೆ ನಡ್ಸ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಓಕೆ, ಗ್ಯಾರಂಟಿ ಯೋಜನೆಗಳು ಮತ್ತೆ ಮುಂದುವರಿದ್ರೆ ಮುಂದುವರೆದ್ರೆ ಒಳ್ಳೆಯದೇ. ಮುಂದುವರೆದ್ರೆ
ಅದು ಸಿದ್ದರಾಮಯ್ಯ ಡಿ ಕೆ ಬೇರೆ ಬೇರೆ ಅನ್ನೋ ಥರ ಇರೋಕ್ಕಿಲ್ಲ, ಮುಂದುವರೆದ್ರೆ ಒಳ್ಳೆಯದು. ಅಮ್ಮ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಮಗೇನು ಚೆನ್ನಾಗಿಲ್ಲ, ಅದು ಅವರೇ ಇದ್ರೆ ಚೆನ್ನಾಗಿದೆ. ಯಾಕೆ? ಅವ್ರದ್ದು ಚೆನ್ನಾಗಿದೆ ಎಲ್ಲ ಮಾಡಿರೋದೆಲ್ಲ, ಅವ್ರು ಕೊಟ್ಟಿರೋ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಚೆನ್ನಾಗಿದೆ. ನೀವು ಯಾವ್ಯಾವ್ದನ್ನ ಉಪಯೋಗ ಮಾಡ್ತಿದ್ದೀರಾ? ಎಲ್ಲವೇ ಆಗುತ್ತೆ, ನಮ್ಗೆ ಯೂಸ್ ಆಗುತ್ತೆ, ಎಲ್ಲ ಯೂಸ್ ಆಗ್ತದೆ. ಅದೇ ಅವನು ಟಿ ಕೆ ಶಿವಕುಮಾರ್ ಬೇಕಿಲ್ಲ, ನಮಗೆ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ. ಅಲ್ಲ, ಅವರಿಗೊಂದು ಅವಕಾಶ ಕೊಡ್ಬೇಕಲ್ವಾ? ಇಲ್ಲ, ಅವರು ಫಸ್ಟ್ ನಮ್ಗೆ ಗೊತ್ತು ಅವ್ರ ಬಗ್ಗೆ. ಎಷ್ಟು ಬಡವ್ರ ಮನೆ ಎಲ್ಲ ಹೊಡೆದಾಕಿ ಎಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಂಡು, ಅದಕ್ಕೆ ಅವ್ರು ನೋಡಿದ್ರೆ ನಮ್ಗೆ ಇಷ್ಟ ಆಗಲ್ಲ. ಅವ್ರ ಪರವಾಗಿಲ್ಲ, ಇನ್ನು 2 ವರ್ಷ ಸಿದ್ದರಾಮಯ್ಯ ಅವರೇ ಇರಲಿ. ಬಟ್ ಈಗ ಚೇಂಜ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೀವೇನು ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ? ನಾನು ಸಿದ್ದರಾಮಯ್ಯ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಡಿ ಕೆ ಶಿ ಅವ್ರು ಬಂದಿರೋದು ಖುಷಿನೇ ಇದೆ. ಬಟ್ ಇವಾಗ ಏನು ಅವ್ರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ, ಲೈಕ್ ಫ್ರೀ ಬಸ್ಸಸ್ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ, ಅದೆಲ್ಲ ಅದೇ ರೀತಿ ಕಂಟಿನ್ಯೂ ಆದರೆ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಎಲೆಕ್ಷನ್ ಆದಮೇಲೆ ನೋಡೋಣ ಯಾರು ಬರ್ತಾರೆ. ಬಟ್ ಕಾಂಗ್ರೆಸ್ ಇರೋದು ನಮ್ಗೆ ಸಂತೋಷನೇ ಇದೆ. ಕಾಂಗ್ರೆಸ್ ಇರೋದು ಖುಷಿ. ಹೌದು, ಬಟ್ ಸಿದ್ದರಾಮಯ್ಯ ಹೋಗಿರೋದು ತುಂಬ ಬೇಜಾರೇ ಇದೆ. ಬಟ್ ಡಿ ಕೆ ಶಿ ಅವರು ಪೊಟೆನ್ಷಿಯಲ್ ಇದ್ದಾರೆ, ಅವರು ಸರ್ಕಾರ ಚೆನ್ನಾಗಿ ನಡೆಸ್ತಾರೆ ಅನ್ನೋ ಒಂದು ಹೋಪ್ ಇದೆ, ತುಂಬಾ ಹೋಪ್ ಇದೆ. ಯಾಕಂದರೆ ನಾವು ಅವಾಗಿಂದನೂ ಕಾಂಗ್ರೆಸ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಹ್ಯಾಪಿ. ಸಿದ್ದರಾಮಯ್ಯಂಗೆಲ್ಲ ಒಂದು ಕಡೆ ಅನ್ಯಾಯ ಆಯಿತು ಅನಿಸ್ತಾ ಇಲ್ವಾ? ಹೌದು, ಅನ್ನಿಸ್ತಾ ಇದೆ. ಅವ್ರು ಇರ್ಬೋದಿತ್ತು, ಯಾಕಂದ್ರೆ ಅವ್ರು ತುಂಬ ಸಮರ್ಥವಾಗಿ ಸಮಾಜನ ಚೆನ್ನಾಗಿ ಡೆವಲಪ್ಮೆಂಟ್ ಉದ್ದೇಶದಿಂದನೇ ಇದ್ದವರು. ಇರ್ಬೋದಿತ್ತು, ನನ್ನ ಒಪಿನಿಯನ್, ಪರ್ಸ್ನಲ್ ಒಪಿನಿಯನ್ನು. ಬಟ್ ಡಿ ಕೆ ಶಿ ಅವರು ಮಾಡ್ತಾರೆ ಅನ್ನೋದು ಹೋಪ್ ಇದೆ. ಬಟ್ ಸಿದ್ದರಾಮಯ್ಯ ಅವ್ರ ಥರ ಇರ್ತಾರೋ ಇಲ್ವೋ ಅನ್ನೋದೇ ಒಂದು ಡೌಟ್ ಇದೆ ಅಷ್ಟೇ. ಬಟ್ ಸಿದ್ದರಾಮಯ್ಯ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು, ಹಿರಿಯ ನಾಯಕ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಗ್ಯಾರಂಟಿ ಯೋಜನೆಗಳ ಉಪಯೋಗ ಪಡ್ಕೊತಿದ್ದೀವಿ? ಪಡ್ಕೋತಾ ಇದ್ದೀವಿ. ನಮಗೆ ಗೃಹಲಕ್ಷ್ಮಿಗೆ ಬರ್ತಾಯಿದೆ, ಫ್ರೀ ಬಸ್ಸಸ್ ಆಫ್ ಮಾಡ್ಕೊಂಡಿದ್ದೀವಿ, ಫೆಸಿಲಿಟಿ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ. ಸಿಎಂ ಬದಲಾವಣೆ ಆದಾಗ ನಮ್ಮ ರಾಜ್ಯದಲ್ಲಿ ಆಡಳಿತದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅಂತ ಜನರ ಆಸೆ ಕೂಡ ಇರುತ್ತೆ. ಸೊ ಏನೇನು ಬದಲಾವಣೆ ಆಗಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀವಿ ಸರ್ಕಾರಕ್ಕೆ? ಲೈಕ್ ಹೇಳಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಅದು ಕಮ್ಮಿ ಆಗಬೇಕು. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ದಿನಬಳಕೆ ವಸ್ತುಗಳು ಕಮ್ಮಿ ಬೆಲೆಯಲ್ಲಿ ಸಿಗೋ ಥರ ಹೆಲ್ಪ್ ಮಾಡಿದ್ರೆ ತುಂಬ ಯೂಸ್ಫುಲ್. ಯಾವ ವಿಷಯದಲ್ಲಿ ನೀವು ತುಂಬ ಕೊರಗಿದೆ? ತುಂಬ ಕೊರಗು ಅಂತಂದರೆ ಮೇಯ್ನಾಗಿ ಡೀಸೆಲ್ ಪೆಟ್ರೋಲ್ ಹೈಕ್ ಆಗಿರೋದು. ಮತ್ತು ನಾವು ಹೆಣ್ಮಕ್ಳು ಗೊತ್ತಿರುತ್ತೆ ಪದಾರ್ಥ ಎಲ್ಲ ಎಷ್ಟು ಕಮ್ಮಿ ಇತ್ತು ಅಂತ. ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ಅದೆಲ್ಲ ಕಮ್ಮಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಜಾಸ್ತಿ ಆಗಿದೆ ರೇಟ್ಸ್ ಎಲ್ಲ, ದಿನಬಳಕೆ ಲೈಕ್ ಬೇಳೆ ಆಗಿರ್ಬೋದು, ಅಕ್ಕಿ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಅದೇ ಡಿಸಪಾಯಿಂಟ್ಮೆಂಟು. ಸೊ ಅದೆಲ್ಲ ರೇಟ್ ಕಮ್ಮಿ ಆದರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಟ್ಟಾರೆ ಕಾಂಗ್ರೆಸ್ ಇರೋದು ಖುಷಿ ಇದೆ. ಖುಷಿ ಇದೆ. ಅದೇನೆ ನಮ್ಮದು ಈ ಬಸ್ ಬಗ್ಗೆ ಒಂದೇನೆ. ಈಗ ಇವ್ರು ಇರೋದು ಕತ್ರಿಗುಪ್ಪೆ ಏರಿಯಾ, ನಾನು RR ನಗರಿಂದ ಓಡಾಡ್ತೀನಲ್ಲ. ಬಸ್ ಸ್ಟಾಪ್ಸು, ಫ್ರೀಕ್ವೆನ್ಸಿ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಫ್ರೀ ಮಾಡಿದ್ರೂ ಕನ್ವಿನಿಯೆಂಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಇಂಪ್ರೂವ್ ಆನ್ ನಂಬರ್ ಆಫ್ ಬಸ್ಸಸ್, ಫ್ರೀಕ್ವೆನ್ಸೀಸ್, ಆಲ್ ದಟ್ಸ್ ವಾಟ್ ಐ ಫೀಲ್. ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಬಟ್ ರೂಟು ಇದು ಎಲ್ಲನೂ ನೋಡಬೇಕು ಅಷ್ಟೇ ನನ್ನ ಒಪಿನಿಯನ್. ಯಾರೇ ಬಂದ್ರೂ ದೇ ಹ್ಯಾವ್ ಟು ಸಿ ಹೌ ಟು ರನ್ ದ ಪ್ಲೇಸ್ ಅಲ್ವಾ.